ಮೇಷರಾಶಿಯವ್ರದ್ದು ಹೇಳ್ಬೋದಾ? ಈ ಸಲ 2026 ಉದಯ ಲಗ್ನ ತಗೊಳ್ಳೋದಾದರೆ 19ನೇ ತಾರೀಕು ಗುರುವಾರ ಅಂತ ಹೇಳಿದೆ. ಮೀನ ಲಗ್ನದಲ್ಲಿ ಯುಗಾದಿ ಪ್ರವೇಶ. ಗುರುವಾರನೂ ಬಂದಿದೆ. ಮೀನ ಲಗ್ನದ ಅಧಿಪತಿ ಕೂಡ ಗುರು. ಮೇಷರಾಶಿ ಮೊದಲನೇ ರಾಶಿ, ಆದರೆ ಮೀನ ಲಗ್ನದಿಂದ ತಗೊಂಡ್ರೆ 2ನೇ ರಾಶಿ ಬರುತ್ತೆ. ಮೇಷರಾಶಿಗೆ ಲಗ್ನಾಧಿಪತಿ ಕುಜ 11ನೇ ಮನೆಯಲ್ಲಿ ಇರೋದ್ರಿಂದ ತುಂಬ ಶುಭ ಫಲ ಇದೆ. 12ನೇ ಮನೆಯಲ್ಲಿ ವ್ಯಯದಲ್ಲಿ ಚತುರ್ಗ್ರಹ ಇರೋದ್ರಿಂದ ಮಿಶ್ರ ಫಲ ಇದೆ. ಜೂನ್ 2ಕ್ಕೆ ಗುರು ಮಹಾರಾಜ್ ಒಳ್ಳೆ ಸ್ಥಾನಕ್ಕೆ ಬರ್ತಾರೆ. ಮೇಷರಾಶಿಯವ್ರಿಗೆ 4ನೇ ಮನೆಗೆ ಬರ್ತಾರೆ. ಆಗ ತುಂಬ ಚೆನ್ನಾಗಿದೆ. ಎಜುಕೇಷನ್, ಜಾಬಲ್ಲಿ ಪ್ರಮೋಷನ್, ವಿವಾಹ ಆಗಿಲ್ಲದೆ ಇರೋರಿಗೆ ವಿವಾಹ ಹಾಗೂ ವಿದೇಶಿ ಪ್ರಯಾಣ. ಸೂಪರ್ ರಿಸಲ್ಟ್. ಈ ವರ್ಷ ಹೋದ ವರ್ಷ ತುಂಬ ಸಫರ್ ಆಗಿದ್ದಾರೆ ಎಲ್ಲ ರಾಶಿಗಳು. ಆ್ಯಕ್ಚುಯಲ್ ಆಗಿ ಎಲ್ಲ 12 ರಾಶಿಗಳು ಕೂಡ ಸಫರ್ ಆಗಿದ್ದಾರೆ. ಬಟ್ ಈ ಸಲ ಸ್ವಲ್ಪ ಚೆನ್ನಾಗಿದೆ. IT-BT ಅವ್ರಿಗೆ, ಟ್ರಾವೆಲಿಂಗ್ ಅವ್ರಿಗೆ, ಜೆರಾಕ್ಸ್, ಯಾರು ಮೇಷರಾಶಿ, ಯಾರು ಕಂಪ್ಯೂಟರ್ ಜಾಬ್ಸಲ್ಲಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಮೇಷರಾಶಿ, ಮೇಷ ಲಗ್ನ ಏನಂದರೆ ಯಾರು IAS, IPS, KS ಅವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೂಪರ್ ರಿಸಲ್ಟ್ ಅವ್ರಿಗೆ, ಮೇಷ ಲಗ್ನದವ್ರಿಗೆ. ಓಕೆ, ಶುಭ ಫಲ ಇದೆ. ಆದರೆ ತಾಯಿಗೊಂದು ಸ್ವಲ್ಪ ಅನಾರೋಗ್ಯ ಇದೆ ಸ್ವಲ್ಪ ದಿನ. ಯಾಕಂದರೆ ಮೂವ್ ಆಗೋ ತನಕ ಅದೇನೇನು ಗಣನೆಗೆ ತೊಗೊಳಕ್ಕೆ ಬೇಕಾಗಿಲ್ಲ. ಆದರೆ ಯುಗಾದಿ ಟೈಮಲ್ಲಿ ಏನು ಆ ದಿನ ಏನು ಗ್ರಹಗಳು ಎಲ್ಲೆಲ್ಲಿರ್ತವೆ ಆ್ಯಕ್ಚುಲಾಗಿ ಅದು ಮೂವ್ ಆದರೂ ಕೂಡ ಅದೇ ಫಲವನ್ನು ಕೊಡ್ತಾ ಇರ್ತವೆ. ತಾಯಿಗೆ 4ನೇ ಮನೆ ಅಧಿಪತಿ 12ರಲ್ಲಿರೋದ್ರಿಂದ ತಾಯಿಗೆ ಸ್ವಲ್ಪ ಅನಾರೋಗ್ಯ. ಓಕೆ, ವಿವಾಹ ಆಗುತ್ತೆ. ಇನ್ಶೂರೆನ್ಸ್ ಅವರು ಈ ಸಲ ಏನು ತುಂಬ ಚೆನ್ನಾಗಿದೆ ಅಂದರೆ 2ನೇ ಮನೆ ಅಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಸೊ ಯಂತ್ರ ತಂತ್ರ ಮಂತ್ರ ಮಾಡೋರಿಗೆ, ರಹಸ್ಯ ವಿದ್ಯೆಗಳನ್ನು ಕಲಿತಾ ಇರೋರಿಗೆ ತುಂಬ ಏಳಿಗೆ ಇದೆ. ತುಂಬ ತುಂಬ ಚೆನ್ನಾಗಿದೆ, ತುಂಬ ಶುಭ ಕೂಡ. ಅದರಲ್ಲಿ ಇವ್ರಿಗೆ ಜ್ಯೋತಿರ್ಲಿಂಗದ್ದು ಸ್ಥಾನದ ಒಂದು ಇದು ಇದೆ. ಅವ್ರಿಗೆ ಬಹುದಿನಗಳ ಕನಸು ಯಾರು ಕಂಡಿರ್ತಾರೆ ಮೇಷ ಲಗ್ನದವರು, ಮೇಷ ರಾಶಿಯವರು 2ರಿಂದಲೂ ತೊಗೊಳ್ಬೋದು, ಅವರು ಹೋಗ್ಬೋದು. ಆ್ಯಂಡ್ ಇವರು ಹೆಚ್ಚಾಗಿ ಶಿವಸಹಸ್ರನಾಮ, ಸುಬ್ರಹ್ಮಣ್ಯ ಆರಾಧನೆ, ಜನರಲ್ ರೆಮಿಡಿ ಅಂತ ಬಂದರೆ ಆಂಜನೇಯ, ಪಾಂಚಾಲಿಸ್ ಅಂತಲೇ ಹೇಳ್ಬಿಡ್ತೀನಿ ನಾನು ಈಗಲೇ. ಬಟ್ ಮಾಡಬೇಕು. ಇದಿಷ್ಟು ನಾನು ಬರೀ ಒಂದು ದಿನಕ್ಕೆ ಈ ಯುಗಾದಿಗೆ ಅಂತ ಹೇಳಲಿಲ್ಲ. ಮೇಷ ಲಗ್ನದವರು, ಮೇಷರಾಶಿಯವರು ಫುಲ್ ಅವರ ಜೀವನ ಪೂರ್ತಿ ಇದಿಷ್ಟು